ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗಲು ಪ್ರಮುಖ ಕಾರಣಗಳು ಏನೇನು ಗೊತ್ತಾ? ನಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನಾವು ಅದನ್ನ ತೋರಿಸ್ತಾ ಇದ್ದೀವಿ. ಬೇರೆಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ನಟ ದರ್ಶನ್ ಅವರ ಹಿನ್ನೆಲೆ, ಪ್ರಭಾವ, ದುರ್ನಡತೆಗಳೇ ಮುಳುವಾದ್ವಾ ದರ್ಶನ್ ಅವರಿಗೆ? ಜೈಲಿನಲ್ಲಿದ್ದಾಗ ರಾಜ್ಯಾತೀತ ಪಡೆದಿದ್ದು ದರ್ಶನ್ ಅವರಿಗೆ ಮುಳುವಾಯ್ತಾ? ಪ್ರಭಾವ, ಜನಪ್ರಿಯತೆ, ರಾಜಕೀಯ, ಹಣಕಾಸಿನ ಬಲದ ಬಗ್ಗೆ ಉಲ್ಲೇಖ ಆಗಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಇಂಚಿಂಚು ಮಾಹಿತಿಗಳು ಉಲ್ಲೇಖವಾಗಿದ್ದಾವೆ. ದರ್ಶನ್ ಅವ್ರಿಗೆ ಅವರ ದುರ್ನಡತೆಗಳು ಅದೇ ಮುಳುವಾಯ್ತಾ ಅಂತ ಬೇರೆಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಆ ಉಲ್ಲೇಖದಲ್ಲಿ ಏನಿತ್ತು, ಏನೆಲ್ಲ ಉಲ್ಲೇಖಗಳಾಗಿದ್ವು, ಆ ಜಡ್ಜ್ಮೆಂಟ್ ನಲ್ಲಿ ಏನೆಲ್ಲ ಉಲ್ಲೇಖಗಳಾಗಿದ್ವು, ಯಾವ ಒಂದು ಬೇಸ್ ಮೇಲೆ ಅವ್ರಿಗೆ ಏನು ಜಾಮೀನನ್ನ ರದ್ದನ್ನ ಮಾಡಿದ್ದಾರೆ, ಯಾವ ಒಂದು ಬೇಸ್ ನಲ್ಲಿ ಜಾಮೀನ್ ರದ್ದನ್ನ ಮಾಡಿದ್ದಾರೆ ದರ್ಶನ್ ಅವ್ರದ್ದು, ಯಾಕೆ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನ ವಾಪಸ್ ತೆಗೆದುಕೊಂಡಿದ್ದಾರೆ, ಯಾಕೆ ಅಂತ ಅಂದ್ರೆ ಅವರ ವರ್ತನೆಗಳು ಇದರಲ್ಲಿ ಕಾರಣವಾಗಿದೆ ಅಂತ ಹೇಳಿ ಉಲ್ಲೇಖವಾಗಿದೆ. ಬೇರೆಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ದರ್ಶನ್ ಅವರ ನಡತೆ, ಅವರ ಪ್ರಭಾವ, ಅಂದ್ರೆ ದರ್ಶನ್ ಅವರಿಗೆ ಪ್ರಭಾವಿ ವ್ಯಕ್ತಿಗಳ ಏನು ಸಂಬಂಧ ಇದೆ, ಪ್ರಭಾವಿ ವ್ಯಕ್ತಿಗಳ ಜೊತೆ ಒಂದು ಫ್ರೆಂಡ್ಶಿಪ್ ಇದೆ, ಅದು ಕೂಡ ಇಲ್ಲಿ ಒಂದು ಮೇನ್ ಪಾಯಿಂಟ್ ಆಗಿದೆ. ಜೈಲಿನಿದ್ದಾಗಲೇ ರಾಜ್ಯಾತೀತವನ್ನ ಪಡೆದಿದ್ರು ದರ್ಶನ್ ಅವರು. ಅಂದ್ರೆ ಯಾವ ಲೆವೆಲಿಗೆ ಅವರು ಇನ್ಫ್ಲೂಯೆನ್ಸ್ ಅನ್ನ ಇಟ್ಕೊಂಡಿರಬಹುದು, ಅದೇ ಅವರಿಗೆ ಮುಳುವಾಯ್ತಾ ಅಂತ. ಮತ್ತೆ ಪ್ರಭಾವ ಇರ್ಬೋದು, ಜನಪ್ರಿಯತೆ ಇರ್ಬೋದು, ಮತ್ತೆ ರಾಜಕೀಯವಾಗಿ ಅವ್ರಿಗೊಂದಷ್ಟು ರಾಜಕೀಯ ವ್ಯಕ್ತಿಗಳ ಒಂದು ಫ್ರೆಂಡ್ಶಿಪ್ ಇದೆ, ಒಂದು ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಹಣಕಾಸಿನ ಬಲದ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಉಲ್ಲೇಖವಾಗಿದೆ. ಅವರು ರಾಜಕೀಯವಾಗಿನೂ ಚೆನ್ನಾಗಿದ್ದಾರೆ, ಹಣಕಾಸಿನ ವಿಚಾರದಲ್ಲೂ ಚೆನ್ನಾಗಿದ್ದಾರೆ, ಅವರು ತುಂಬಾ ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ, ಜನಪ್ರಿಯತೆ ಕೂಡ ಹೊಂದಿದ್ದಾರೆ. ಆ ಜನಪ್ರಿಯತೆ, ಪ್ರಭಾವ, ರಾಜಕೀಯ, ಹಣಕಾಸಿನ ಬಲದಿಂದ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಹೊರಗಡೆ ಇದ್ರೆ ಅನ್ನೋ ಒಂದು ಮಾತು ಕೂಡ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ. ಯಾಕೆ ದರ್ಶನ್ ಅವರ ಬೇಲನ್ನ ರದ್ದು ಮಾಡಿದ್ರು ಅಂತ. ಸುಪ್ರೀಂ ಕೋರ್ಟ್ ಯಾಕೆ, ಹೈಕೋರ್ಟ್ ಬೇಲನ್ನ ಕೊಡ್ತು, ಆದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಬೇಲನ್ನ ರದ್ದು ಮಾಡಿದ್ರು ಅಂತಂದ್ರೆ ದರ್ಶನ್ ಅವರ ಒಂದು ಫೇಮ್ ಏನಿದೆ ಅದೇ ಒಂದು ಕಾರಣವಾಗಿದೆ. ನೋಡಿ, ಜೈಲು ವ್ಯವಸ್ಥೆಯನ್ನ ಒಬ್ಬ ವ್ಯಕ್ತಿ ಬುಡಮೇಲು ಮಾಡ್ತಾನೆ ಆದ್ರೆ ಅವನು ಎಂತ ವ್ಯಕ್ತಿ ಇರ್ಬೋದು? ಸಾಕ್ಷಿಗಳ ವಿಚಾರದಲ್ಲಿ ಮಧ್ಯಪ್ರವೇಶಿಸುವ ಅಪಾಯವೂ ಕೂಡ ಇದೆ. ಇಲ್ಲ ಅಂದ್ರೆ ಮತ್ತೆ ಹಾಗೆ ಪಿತೂರಿ, ಕೊಲೆ ಆರೋಪಿಗಳಿಗೆ ವಿನಾಯಿತಿ ನೀಡೋದ್ರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಂತ. ಇದು ಇಡೀ ನ್ಯಾಯ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ಒಂದು ಚ್ಯೂತಿ ತರುತ್ತೆ. ನಿರ್ದಿಷ್ಟ ಕಾರಣಗಳನ್ನ ನೀಡದೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಇದು ವಿಕ್ಷಿಪ್ತವೋ ಅಥವಾ ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಇಂಚಿಂಚು ಮಾಹಿತಿಗಳು ಉಲ್ಲೇಖವಾಗಿದೆ. ಜೈಲು ವ್ಯವಸ್ಥೆಯನ್ನೇ ಒಬ್ಬ ವ್ಯಕ್ತಿ ಬುಡಮೇಲು ಮಾಡ್ತಾನೆ ಅಂತಂದ್ರೆ ಆ ವ್ಯಕ್ತಿಯ ಇನ್ಫ್ಲೂಯೆನ್ಸ್ ಯಾವ ರೀತಿ ಇರಬಹುದು, ಸಾಕ್ಷಿಗಳ ವಿಚಾರದಲ್ಲಿ ಮಧ್ಯಪ್ರವೇಶಿಸುವ ಅಪಾಯವೂ ಕೂಡ ಇದೆ. ಆ ವ್ಯಕ್ತಿಯನ್ನ ಹೊರಗಡೆ ಬಿಟ್ರೆ ಸಾಕ್ಷಿದಾರರೇನಿದ್ದಾರೆ ಅವರಿಗೆ ಬೆದರಿಕೆ ಹಾಕುವಂಥದ್ದು ಅಥವಾ ಅವರನ್ನ ಪ್ರಭಾವಿಸುವಂತ ಸಾಧ್ಯತೆ ಕೂಡ ಇದೆ, ಸಾಕ್ಷಿ ನಾಶ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ನ್ಯಾಯದಾನದ ದಿಕ್ಕನ್ನ ತಿರುಚುವ ಅಪಾಯ ಕೂಡ ಸರಿಹದಲ್ಲಿದೆ ಎಂದರ್ಥ. ನೋಡಿ, ಅವರೇನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದ್ರೆ, ಸಾಕ್ಷಿದಾರರಿಗೆ ಇನ್ಫ್ಲೂಯೆನ್ಸ್ ಅನ್ನ ಮಾಡಿದ್ರೆ, ಅವರ ಪ್ರಭಾವವನ್ನ ಬೆಳೆಸಿ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಹೊರಟ್ರೆ ಅದು ನ್ಯಾಯದಾನದ ದಿಕ್ಕನ್ನ ತಿರುಚುವ ಒಂದು ಅಪಾಯ ಕೂಡ ಸನಿಹದಲ್ಲಿದೆ ಎಂದರ್ಥ. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ದರ್ಶನ್ ಅವರ ಜಾಮೀನೇನಿದೆ ಅದನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಪಿತೂರಿ, ಕೊಲೆ ಆರೋಪಿಗೆ ವಿನಾಯಿತಿ ನೀಡೋದ್ರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಇವಾಗ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಈಸಿಯಾಗಿ ಸಮಾಜದಲ್ಲಿ ಓಡಾಡ್ಕೊಂಡಿರೋದಕ್ಕೆ ಬಿಟ್ರೆ ಸಮಾಜದಲ್ಲಿರುವಂತ ಜನರು ಇದೇ ರೀತಿಯಾಗಿ ಮಾಡ್ತಾರೆ. ಇದು ಇಡೀ ನ್ಯಾಯದ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ಒಂದು ಚ್ಯೂತಿಯನ್ನ ತರಲಿದೆ.
ನಿರ್ದಿಷ್ಟ ಕಾರಣಗಳನ್ನು ನೀಡದೆ ಹೈಕೋರ್ಟ್ ಜಾಮೀನು ಮಂಜೂರಿ ಮಾಡಿದೆ. ಇದು ವಿಕ್ಷಿಪ್ತವೋ ಅಥವಾ ಕಾನೂನುಬದ್ಧವಾಗಿ ಸಮರ್ಥನೀಯವಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಇಂಚೆಂಚು ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ. ಸಾಕ್ಷಿದಾರರು ಏನಿದ್ದಾರೆ ಅವ್ರಿಗೆ ಬೆದರಿಕೆ ಹಾಕುವಂತ ಚಾನ್ಸಸ್ ಇರುತ್ತೆ. ಸಾಕ್ಷಿಗಳನ್ನ ನಾಶ ಮಾಡುವಂತ ಒಂದು ದೊಡ್ಡ ಒಂದು ಚಾನ್ಸಸ್ ಇರುತ್ತೆ. ದರ್ಶನ್ ಅವ್ರನ್ನ ಹೊರಗೆ ಬಿಟ್ರೆ ಅಥವಾ ಆರೋಪಿಗಳನ್ನ ಹೊರಗೆ ಬಿಟ್ರೆ, ಆರೋಪಿಗಳಿಗೆ ಜಾಮೀನು ಕೊಡುವಂಥದ್ದು ಇರಲಿಲ್ಲ. ಆದರೆ ಹೈಕೋರ್ಟ್ ಯಾವ ಒಂದು ಮಾಹಿತಿ ಮೇಲೆ ಅವ್ರಿಗೆ ಏನು ಬೇಲನ್ನು ಕೊಟ್ಟಿದ್ದಾರೆ, ಯಾವ ಒಂದು ಬೇಸ್ ಮೇಲೆ ಬೇಲನ್ನು ಕೊಟ್ಟಿದ್ದಾರೆ, ಅದು ಸಮರ್ಥನೀಯವೋ ಅಥವಾ ವಿಪಕ್ಷಿತಪಾತವೋ ಅದು ಕೂಡ ಗೊತ್ತಿಲ್ಲ. ಯಾವುದರ ಮೇಲೆ ಹೈಕೋರ್ಟ್ ನಿರ್ಣಯನ ತಗೊಂಡಿದ್ದಾರೆ, ಹೇಗೆ ಅವ್ರಿಗೆ ಬೇಲನ್ನು ಕೊಟ್ಟಿದ್ದಾರೆ, ಈ ರೀತಿಯಾಗಿ ಅವ್ರಿಗೆ ಬೇಲನ್ನು ಕೊಟ್ಬಿಟ್ಟು ಹೊರಗಡೆ ಬಿಟ್ರೆ ಬೇರೆಯವರು ಕೂಡ ಅವರಿಂದ ಇನ್ಫ್ಲೂಯೆನ್ಸ್ ಆಗಬಹುದು, ಅಥವಾ ಸಾಕ್ಷಿಗಳನ್ನ ನಾಶ ಮಾಡಬಹುದು, ಅಥವಾ ಸಾಕ್ಷಿದಾರರಿಗೆ ಬೆದರಿಕೆಯನ್ನ ಹಾಕಬಹುದು, ಅಥವಾ ನ್ಯಾಯದ ದಿಕ್ಕನ್ನು ತಿರುಚುವಂತಹ ಒಂದು ಪ್ರಯತ್ನವನ್ನ ಪಡಬಹುದು. ಈಗ ಕೊಲೆ ಆರೋಪಿಗಳಿಗೆ ವಿನಾಯಿತಿ ನೀಡೋದ್ರಿಂದ ಸಮಾಜಕ್ಕೂ ಕೂಡ ತಪ್ಪು ಸಂದೇಶ ಹೋಗುತ್ತೆ. ಇದು ಇಡೀ ನ್ಯಾಯದ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ಒಂದು ಚ್ಯೂತಿಯನ್ನ ತರುತ್ತೆ. ಯಾರು ಕೂಡ ಅವಾಗ ನ್ಯಾಯಾಂಗವನ್ನ ನಂಬಲ್ಲ. ಯಾರಿಗೆ ದುಡ್ಡಿರುತ್ತೆ ಅವ್ರಿಗೆ ನ್ಯಾಯ ಅಂತ ಹೇಳಿ ಅನ್ಕೋತಾರೆ. ಹಾಗಾಗಿ ದರ್ಶನ್ ಅವರ ಬೇಲನ್ನ ರದ್ದು ಮಾಡಲಾಗಿದೆ ಅಂತ ಹೇಳಿ ಏನು ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ದರ್ಶನ್ ಸೇರಿ ಆರೋಪಿಗಳು ಕಾನೂನು ಕೈಗೆ ತಗೊಂಡಿದ್ದಾರೆ. ದರ್ಶನ್ ಅವ್ರನ್ನೂ ಸೇರಿ ಆರೋಪಿಗಳು ಕಾನೂನನ್ನ ಕೈಗೆ ತಗೊಂಡಿದ್ದಾರೆ. ವ್ಯವಸ್ಥಿತವಾಗಿ ಸಾಕ್ಷಿ ನಾಶಪಡಿಸುವ ಯತ್ನ ಕೂಡ ಮಾಡಿದ್ದಾರೆ. ಸಹ ಆರೋಪಿಗಳಿಗೆ ಲಂಚ ನೀಡಿ ಅವರನ್ನ ಆರೋಪಿಗಳನ್ನಾಗಿಸಿದ್ದಾರೆ. ಸ್ಥಳೀಯರು ಪೊಲೀಸರನ್ನು ಬಳಸಿ ತನಿಖೆ ದಿಕ್ಕನ್ನ ತಪ್ಪಿಸಲು ಯತ್ನಿಸಿದ್ದಾರೆ. ಪ್ರದೋಷ್ರನ್ನು ಕೇಸ್ನಲ್ಲಿ ತಪ್ಪಾಗಿ ಸಿಲುಕಿಸಲು ದರ್ಶನ್ ಪ್ರಯತ್ನಿಸಿದ್ದಾರೆ. ಸಹ ಆರೋಪಿಗಳ ಪ್ರಕಾರ ಕೃತ್ಯವನ್ನು ಮುಚ್ಚಿಡಲು ಹಣ ಪಾವತಿಸಿದ್ದಾರೆ. ಪೊಲೀಸ್ ಸಂಪರ್ಕ ಸಾಧಿಸಿ ಎಫ್ಐಆರ್ ಪ್ರಕ್ರಿಯೆ ವಿಳಂಬಗೊಳಿಸಿದ್ದಾರೆ. ಪವಿತ್ರ ಗೌಡ ಮನೆ ಸಿಸಿಟಿವಿ ದೃಶ್ಯಾವಳಿ ಡಿಲೀಟ್ ಮಾಡಿಸಲಾಗಿದೆ. ದರ್ಶನ್ ಅವರ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇನ್ನು ತನಿಖೆಯ ದಾರಿ ತಪ್ಪಿಸುವ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ದರ್ಶನ್ ವೈದ್ಯಕೀಯ ದಾಖಲೆಗಳನ್ನ ಇಟ್ಕೊಂಡು ದಾರಿ ತಪ್ಪಿಸುತ್ತಿದ್ದಾರೆ. ತಪ್ಪು ಮತ್ತು ಸುಳ್ಳು ಕಾರಣಗಳನ್ನ ನೀಡಿ ದರ್ಶನ್ ಜಾಮೀನು ಪಡೆದಿದ್ರು. ಜನಪ್ರಿಯತೆಯನ್ನ ವಿನಾಯಿತಿಯ ಗುರಾಣಿಯನ್ನ ಬಳಕೆ ಮಾಡಿಕೊಂಡಿದ್ರು ದರ್ಶನ್ ಅವರು. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಇಂಚಿಂಚು ಮಾಹಿತಿಗಳನ್ನ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಅವರು ಸೇರಿ ಆರೋಪಿಗಳು ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ರು. ವ್ಯವಸ್ಥಿತವಾಗಿ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಯತ್ನಿಸಿದ್ರು. ಸಹ ಆರೋಪಿಗಳಿಗೆ ಲಂಚ ನೀಡಿ ಆರೋಪಿಗಳನ್ನಾಗಿಸಿದ್ರು. ಅವರ ಆರೋಪಗಳನ್ನ ಒಪ್ಕೊಳ್ಳೋದಕ್ಕೆ ಹೇಳ್ತಿದ್ರು. ಸ್ಥಳೀಯರು ಪೊಲೀಸರನ್ನ ಬಳಸಿ ತನಿಖೆಯ ದಿಕ್ಕನ್ನ ಬದಲಿಸಲು ಪ್ರಯತ್ನವನ್ನ ಪಟ್ಟಿದ್ರು. ಇನ್ನು ಪ್ರದೋಷನ್ನ ಈ ಕೇಸ್ನಲ್ಲಿ ತಪ್ಪಾಗಿ ಸಿಲುಕಿಸಲು ಪ್ರಯತ್ನ ಕೂಡ ಪಟ್ಟಿದ್ರು. ಸಹ ಆರೋಪಿಗಳ ಪ್ರಕಾರ ಕೃತ್ಯವನ್ನ ಮುಚ್ಚಿಡಲು ಹಣ ಕೂಡ ಕೊಟ್ಟಿದ್ರು. ಪೊಲೀಸ್ ಸಂಪರ್ಕ ಸಾಧಿಸಿ ಎಫ್ಐಆರ್ ಪ್ರಕ್ರಿಯೆ ವಿಳಂಬಗೊಳಿಸಿದ್ರು. ಪವಿತ್ರ ಗೌಡ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಡಿಲೀಟ್ ಕೂಡ ಮಾಡಿಸಿದ್ರು. ದರ್ಶನ್ ಅವರ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಂಡಿದ್ ಮಾತ್ರ ದರ್ಶನ್ ಅವರ ಸ್ವತಂತ್ರವನ್ನ ಅವರೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ತನಿಖೆಯ ದಾರಿ ತಪ್ಪಿಸುವ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ದರ್ಶನ್ ಅವರ ವೈದ್ಯಕೀಯ ದಾಖಲೆಗಳು ಅದನ್ನಿಟ್ಕೊಂಡು ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ತಪ್ಪು ಮತ್ತು ಸುಳ್ಳು ಕಾರಣಗಳನ್ನ ನೀಡಿ ದರ್ಶನ್ ಅವರು ಜಾಮೀನನ್ನ ಪಡೆದಿದ್ದಾರೆ. ಜನಪ್ರಿಯತೆಯನ್ನು ವಿನಾಯಿತಿಯನ್ನಾಗಿಸ್ಕೊಂಡು ಅವರ ವಿನಾಯಿತಿಯನ್ನಾಗಿಸ್ಕೊಂಡು ಅವರು ಪ್ರಕರಣದ ದಾರಿಯನ್ನ ತಪ್ಪಿಸಲು ಹೋಗಿದ್ರು. ಈ ಎಲ್ಲ ಅಂದ್ರೆ ಇಂಚಿನೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರನ್ನ ಹೊರಗಡೆ ಬಿಟ್ರೆ ಸಾಕ್ಷಿ ನಾಶ ಮಾಡುವಂತ ಒಂದು ಎಲ್ಲ ಪ್ರಯತ್ನಗಳು ಕೂಡ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.